ನಿಧಾನ ನಿಧಾನ, ನೀರಿರೋ ಹತ್ರ ನಿಧಾನ. ಕೂತ್ಕೊಮ್ಮ, ಕೂತ್ಕೊಂಡೋಗಮ್ಮ, ಕೂತ್ಕೊಂಡೋಗಮ್ಮ. ಹಾಂ, ಹಂಗೆ ಮಾಡಮ್ಮ. ಹಾಂ, ಒಬ್ರು ಮಂಡ್ಯ, ಒಬ್ರು ಹಾಸನ. ಕಬ್ಬಾಳಿಗೆ ಬರ್ತಾ ಇರ್ತೀರಾ? ಇದೇ ಫಸ್ಟಾ? ಕೂಡ ತಂದು ಕಳ್ಳರನ್ನ ಕೆಳಗಡೆ ಹಾಕ್ತಾ ಇದ್ರಂತೆ. ಸೊ ಇಲ್ಲೂ ಕೂಡ ಇದನ್ನ ಟಿಪ್ಪು ಡ್ರಾಪ್ ಅಂತ, ಅಂದ್ರೆ ನಮ್ಮ ಕನಕಪುರದಲ್ಲಿ ಒಂದು ಟಿಪ್ಪು ಡ್ರಾಪ್ ಇದೆ ಅಂತ ಹೇಳಿದ್ರೆ ತಪ್ಪೇನೂ ಆಗಲ್ಲ. ಪಾಪ ನೀವು ಸ್ಯಾರಿಲೇ ಬಂದಿದ್ದೀರಲ್ಲ, ಅದಕ್ಕೆ ತಾರೀಫ್ ಮಾಡಬೇಕು. ಟಿಪ್ಪು ಸುಲ್ತಾನ್ ಕಾಲದ ಮದ್ದಿನ ಮನೆಯಲ್ಲಿ ಮದ್ದನ್ನ ಸ್ಟೋರ್ ಮಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ಬನ್ನಿ ನೋಡೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ನಿಮ್ಮೆಲ್ಲರಿಗೂ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ, ಈ ವಾರದ ನಮ್ಮ ಪಯಣ ಕನಕಪುರದಲ್ಲೇ ಹೆಸರಾಗಿರ್ತಕ್ಕಂಥ ಕಬ್ಬಾಳು. ಆಲ್ಮೋಸ್ಟ್ ಎಲ್ಲ ಕೇಳೇ ಇರ್ತೀರಾ. ಕಬ್ಬಾಳು, ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ತುಂಬಾ ಪ್ರಸಿದ್ಧಿ. ಹಾಗೆ ಕಬ್ಬಾಳ್ನಲ್ಲಿ ಒಂದು ಬೆಟ್ಟ ಇದೆ, ಕಬ್ಬಾಳಮ್ಮನ ದೇವಸ್ಥಾನದ ಹಿಂದೆನೆ. ಅದಕ್ಕೆ ಕಬ್ಬಾಳ್ ದುರ್ಗ ಅಂತ ಹೇಳಿ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ರಾಜರುಗಳು ಅಲ್ಲಿ ಮದ್ದು ಗುಂಡಿನ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಾನು ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವತ್ತಿಗೂ ನಮ್ಗೆ ಮದ್ದಿನ ಸ್ಮೆಲ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಈಗ ಕಬ್ಬಾಳ್ ಬೆಟ್ಟ ಹತ್ತೋದಕ್ಕೆ ಹೋಗ್ತಾ ಇದೆ. ಆಕ್ಚುಲಿ ಮಾರ್ನಿಂಗ್ ಒಂದು 6ಗೆ ಹೊರಡಬೇಕು ಅನ್ಕೊಂಡಿದ್ವಿ. ತುಂಬಾ ಮಳೆ ಇರೋದ್ರಿಂದ ಈಗ ಮಧ್ಯಾಹ್ನ ಹೊರಟಿದ್ವಿ. ತುಂಬಾ ಕ್ಲೌಡಿ ವೆದರು. ಸೊ ಹೋಪ್ ಆ ಕಬ್ಬಾಳ್ ಬೆಟ್ಟಕ್ಕೆ ಹೋದಾಗೂ ಅದೇ ತರ ವೆದರ್ ಇರುತ್ತೆ ಅಂತ. ತುಂಬಾ ಸ್ಟೀಪ್ ಆಗಿದೆ, ತುಂಬಾ ಟಫ್ ಆಗಿದೆ ಹತ್ತೋದಕ್ಕೆ. ಸೊ ಹೋಗ್ತಾ ಇದೀವಿ. ಸೊ ಈ ವಾರ ನಿಮ್ಮೆಲ್ಲರಿಗೂ ಕಬ್ಬಾಳ್ ಬೆಟ್ಟನ ಒಂದು ರೌಂಡ್ ಹಾಕಿಸಿ ಕರ್ಕೊಂಡು ಬರ್ತೇನೆ. ಸ್ನೇಹಿತರೆ, ಕಬ್ಬಾಳಿಗೆ ಬರೋದಕ್ಕೆ ಕನಕಪುರದಿಂದ 3-4 ದಾರಿಗಳಿದೆ. ಅದರಲ್ಲಿ ನಾನು ಬಂದಂಥ ದಾರಿ ಸೂರ್ನಹಳ್ಳಿ ದಾರಿ. ಸೊ ಇಲ್ಲಿ ನಿಮಗೆ ಒಂದು ವ್ಯೂ ಕಾಣಿಸ್ತಾ ಇದೆ ಕಬ್ಬಾಳ್ ಬೆಟ್ಟದ್ದು, ಕಬ್ಬಾಳ್ ದುರ್ಗದ್ದು. ಏಕಶಿಲಾ ಬೆಟ್ಟ, ಸಿಂಗಲ್ ಮೋನೋಲಿಥಿಕ್ ರಾಕ್ ಅಂತ ಹೇಳಿ ಹೇಳ್ತಾರೆ. ಸ್ನೇಹಿತರೆ, ಕಬ್ಬಾಳ್ ರೀಚ್ ಆಗಿದ್ದೀವಿ. ಕಬ್ಬಾಳ್ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಕನಕಪುರದಿಂದ. ನೀವು ಬ್ಯಾಂಗ್ಳೂರಿಂದ ಬಂದರೆ ಬ್ಯಾಂಗ್ಳೂರಿಂದ ಕನಕಪುರ 56, ಆಮೇಲೆ 15 ಕಬ್ಬಾಳು. ಸೊ ಕಬ್ಬಾಳು ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಜನ ಇದ್ದಾರೆ. ಕರೋನಾ ನಡುವೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೂ ಇಲ್ವೇ ಇಲ್ಲ ಬಿಡಿ ಇಲ್ಲಿ. ಸೊ ಕಬ್ಬಾಳ್ ದೇವಸ್ಥಾನ ಎಲ್ಲ ರೆನೋವೇಷನ್ ನಡೀತಾ ಇದೆ. ನಾನು ಬರ್ತಾ ಅದ್ರದ್ದೊಂದು ವಿಡಿಯೋ ಕೂಡ ಮಾಡೋಣ. ಸೊ ಕಬ್ಬಾಳ್ ದೇವಸ್ಥಾನ ಹಿಂದೆನೆ ನಿಮಗೆ ಕಬ್ಬಾಳ್ ಬೆಟ್ಟ ಏನು ಕಾಣಿಸ್ತಾ ಇದೆ, ದಟ್ ಈಸ್ ಕಾಲ್ಡ್ ಕಬ್ಬಾಳ್ ಬೆಟ್ಟ. ಕಬ್ಬಾಳ್ ದುರ್ಗ ನಾವು ಇವಾಗ ಹೋಗ್ತಾ ಇರೋದು. ಸ್ನೇಹಿತರೆ, ಕಬ್ಬಾಳು ಬೆಟ್ಟಕ್ಕೆ ಹೋಗಬೇಕಾದ್ರೆ ನೀವು ಸಾತ್ನೂರು ಕಡೆಯಿಂದ ಬಂದರೆ, ಸಾತ್ನೂರಿಂದ ಈಸಿ ರೋಡು, ನಿಮಗೆ ಕನ್ಫ್ಯೂಸ್ ಆಗಲ್ಲ. ಕನಕಪುರದಿಂದ ಸಾತ್ನೂರು ಸ್ಟ್ರೈಟ್ ರೋಡು, ಸಾತ್ನೂರು ಸರ್ಕಲ್ ರೈಟ್ ತೊಗೊಂಡ್ರೆ ಕಬ್ಬಾಳಿಗೆ ರೀಚ್ ಆಗ್ತೀರಾ. ಸೊ ಕಬ್ಬಾಳ್ ರೀಚ್ ಆಗ್ತಾ ಇದ್ದಂಗೆ ಒಂದು ಲೆಫ್ಟಿಗೆ ಒಂದು ಡಿವಿಯೇಷನ್ ಸಿಗತ್ತೆ. ಸೊ ಅದು ನಮಗೆ ಕಬ್ಬಾಳಿಗೆ ಕರ್ಕೊಂಡು ಹೋಗುತ್ತೆ. ನಾನು ಸೂರ್ನಹಳ್ಳಿ ರೋಡಿಂದ ಬಂದಿರೋದ್ರಿಂದ ನನಗೆ ಆ ಡಿವಿಯೇಷನ್ ರೈಟಿಗೆ ಸಿಕ್ಕಿದೆ. ಸೊ ಹಾರ್ಡ್ಲಿ ಒಂದು ಅರ್ಧ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗುವ ದಾರಿ ಅಂತ ಬೋರ್ಡ್ ಕೂಡ ಸಿಗತ್ತೆ. ಮುಂದೆ ಹೋದ್ರಲ್ಲಿ ವೆಹಿಕಲ್ ಪಾರ್ಕಿಂಗ್ ಸ್ಪೇಸ್ ಕೂಡ ಸಿಗತ್ತೆ ನಿಮಗೆ. ಸ್ನೇಹಿತರೆ, ಕಬ್ಬಾಳ್ ಬೆಟ್ಟ ಏನಿದೆ, ಟ್ರಕ್ಕಿಂಗ್ ಮಾಡೋರ್ಗಂತೂ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಬಟ್ ಏನಂತ ಹೇಳಿದ್ರೆ ಶೂಸ್ ಹಾಕೊಂಡು ಹತ್ತೋದಕ್ಕಾಗೋದಿಲ್ಲ. ಕೆಲವಾರು ಕಡೆ ಆ ಮೆಟ್ಲುಗಳ ಥರ ಕೊರೆದಿದ್ದಾರೆ, ಭಾಳ ಚಿಕ್ಕದಾಗಿದೆ, ಅಲ್ಲಿ ಕಾಲುಗಳೇ ಇಡೋಕ್ಕಾಗೋದಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಬರೀ ಕಾಲಲ್ಲಿ ಹೋದರೆ ಒಳ್ಳೆಯದು. ಆಮೇಲೆ ಕಬ್ಬಾಳ್ ಬೆಟ್ಟಕ್ಕೆ ಪ್ರತಿಯೊಬ್ಬರೂ ಹತ್ತೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಸ್ಟೀಪ್ ಆಗಿದೆ, ತುಂಬ ಟಫ್ ಆಗಿದೆ. ಮನ್ಸು ಮಾಡಿದರೆ ಕೆಲವು ಜನ ಹತ್ಬೋದೇ ಹೊರತು ಔಟ್ ಆಫ್ 100% 90% ಜನ ಹತ್ತೋದಕ್ಕಾಗೋದಿಲ್ಲ. ಸೊ ಕಬ್ಬಾಳ್ ಬೆಟ್ಟ ಪೂರ್ತಿ ನೋಡಬೇಕಾದ್ರೆ, ಕಬ್ಬಾಳ್ ಬೆಟ್ಟದ ಮೇಲೆ ಏನೇನಿದೆ ಅಂತ ತಿಳ್ಕೊಳ್ಬೇಕಾದ್ರೆ ತುಂಬ ಕುತೂಹಲವಾಗಿದೆ. ಟಿಪ್ಪು ಸುಲ್ತಾನ್ ಕಾಲದ ಇದೆಲ್ಲ ನೋಡಬೇಕಾದ್ರೆ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ವಿಡಿಯೋ ಮೇಲೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ
ಸ್ನೇಹಿತರೆ, ನಾವು ಕಬ್ಬಾಳ್ ಬೆಟ್ಟ ಹತ್ತೋದಕ್ಕೆ, ಕಬ್ಬಾಳ್ ಬೆಟ್ಟಕ್ಕೆ ಅಲ್ಲಿ ತಾಳ್ ಬೆಟ್ಟ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ತಾಳ್ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ, ಕೋಟೆಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ. ಕೋಟೆಲಿಂಗೇಶ್ವರ ಕಬ್ಬಾಳಮ್ಮನ ಅಣ್ಣ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಅಲ್ಲಿ ದರ್ಶನ ಪಡೆದು ನಾವು ನೆಕ್ಸ್ಟ್ ಕಬ್ಬಾಳ್ ಬೆಟ್ಟ ಹತ್ತುವಂಥದ್ದು. ಸೊ ಅಪ್ರಾಕ್ಸಿಮೇಟ್ಲಿ 1.5 hour ಬೇಕು ಅಂತ ಹೇಳ್ತಾರೆ. ಮೇಲ್ಗಡೆ ನಮಗೆ ರಾಗಿ ಕಣಜ, ಮದ್ದಿನ ಮನೆ, ಟಿಪ್ಪು ಸುಲ್ತಾನ್ ಕಾಲದ್ದು, ಆಮೇಲೆ ಕಳ್ಳರನ್ನೆಲ್ಲ ತಳ್ತಾ ಇದ್ದಂಥ ಜಾಗಗಳೆಲ್ಲ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗೆ ತುಂಬ ಪ್ರತೀತಿಗಳಿದೆ ಇಲ್ಲೆಲ್ಲ. ಇಲ್ಲಿ ಕಬ್ಬಾಳ್ ಬೆಟ್ಟಕ್ಕೆ ಏನೋ ಹೇಳಿದ್ರಿ, ಕಬ್ಬಾಳಮ್ಮ 2 ಹೆಜ್ಜೆಗೆ ಹೋಗಿದ್ದು 3 ಹೆಜ್ಜೆಗೆ ಹೋಗಿ ಕಬ್ಬಾಳಮ್ಮ ಅಲ್ಲಿ ನೆಲೆಸಿರೋದು ಮೇಲೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಂತ ಕಾಲದಲ್ಲಿ ಪಗಡೆ ಆಡಿ ಅಂತ ಗೆದ್ದಿ 3 ಹೆಜ್ಜೆಗೆ ಹೋಗಿ ತಾಯಿ ನೆಲೆಗೊಂಡಿರೋ ಅಲ್ಲಿ ಮೇಲೆ ಕಬ್ಬಾಳಮ್ಮ ಮತ್ತೆ ಬೀರೇಶ್ವರನ್ ದೇವಸ್ಥಾನ, ಭೀಮೇಶ್ವರನ್ ದೇವಸ್ಥಾನ ಮೇಲ್ಗಡೆ ಇದೆ. ಓಕೆ. ಆಮೇಲೆ ಇಲ್ಲಿ ಖಾರದ ಅಡುಗೆ ಮಾಡೋದು ಕಬ್ಬಾಳಮ್ಮನ್ಗಲ್ಲ, ತಾಯಿಗಲ್ಲ, ಮಾರಮ್ಮ, ಕೋಣದ ಮಾರಮ್ಮ. ಯಾರ್ಯಾರು? ಮಂತದ ಮಾರಮ್ಮನ, ಮಂತಿನ ಮಾರಮ್ಮ, ಕೋಣದ ಮಾರಮ್ಮ. ಸೊ ಅವರಿಗೆ ಖಾರದ ಅಡುಗೆ ಮಾಡೋದು, ಕಬ್ಬಾಳಮ್ಮನ್ಗೆ ಸಿಹಿ ಅನ್ನ, ಮೊಸರನ್ನ. ಸ್ನೇಹಿತರೆ, ಕಬ್ಬಾಳು ಬೆಟ್ಟದ ವಿಡಿಯೋ ಮಾಡೋದಕ್ಕೆ ನಾನು ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಮಳೆ ಬಂದ ಮೇಲೆ ಗ್ರೀನರಿ ಇರುತ್ತೆ, ಆ ಗ್ರೀನರಿನಲ್ಲೇ ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ಮಳೆ ಚೆನ್ನಾಗಿರೋದ್ರಿಂದ ಆ ಗ್ರೀನರಿನಲ್ಲಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಇವಾಗ ಡಿಸೈಡ್ ಮಾಡಿ ನಮ್ಮ ಟ್ರಾವೆಲಿಂಗ್ ಟ್ರೆಕ್ಕರ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಹೊರಟ್ವಿ. ಅಲ್ಲಿ ಹೇಳಿದ್ದೆಲ್ಲ ಕೇಳಿಕೊಂಡು ಬರೀ ಕಾಲಲ್ಲಿ ಹೋಗೋದೇ ಸೂಕ್ತ ಅಂತ ಹೇಳಿದ್ರು. ಸೊ ಶೂಸ್ನೆಲ್ಲ ಅಲ್ಲೇ ಬಿಟ್ಟು ಬರೀ ಕಾಲಲ್ಲಿ ಹೊರಟ್ವಿ. ನಿಮಗೆ ಏನು ಈ ಪ್ಲೇಸ್ ಇದೆ, ನಿಮ್ಗೆ ಈ ಥರ ಕನ್ವೀನಿಯೆಂಟಾಗೆ ಅಂದರೆ ಈಸಿಯಾಗಿ ಹತ್ತೋಕ್ಕೆ ಈಸಿ ಆಗುವಂಥ ಒಂದು ಜಾಗ ಸಿಗೋದು ಆಲ್ಮೋಸ್ಟ್ ಒಂದು 20% ಅಷ್ಟೇ. ಇನ್ನು ಬಾಕಿ 80% ಜಾಗ ಸಿಗೋದು ತುಂಬ ಟಫ್ ಆಗಿರುವಂಥ ಜಾಗ, ತುಂಬ ಸ್ಕಿಡ್ಡಿ ಜಾಗ, ಬಂಡೆಗಳಲ್ಲೇ ಕೊರೆದಿದ್ದಾರೆ ಜಾಗಗಳನ್ನು. ಕೆಲವು ಕಡೆ ರಾಡ್ಗಳು, ಪೈಪ್ಗಳು ಹಾಕಿದ್ದಾರೆ ಇಟ್ಕೊಳ್ಳೋದಕ್ಕೆ, ಕೆಲವು ಕಡೆ ಏನೂ ಇಲ್ಲ, ತುಂಬ ಜಾರತ್ತೆ. ಮಳೆ ಬಂದ್ಬಿಟ್ರಂತೂ ಹತ್ತಕ್ಕೂ ಆಗಲ್ಲ, ಇಳಿಯೋಕ್ಕೂ ಆಗೋದಿಲ್ಲ, ಆ ಥರ ಪ್ಲೇಸಸ್ ಇದೆ ನೋಡಿ. ಈ ಕೋಟೆ ಎಲ್ಲ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಗಿನ ಯಾರ್ಯಾರು ನಾಯಕರುಗಳಿದ್ರೋ ಆ ಟೈಮಲ್ಲಿ ಕಟ್ಟಿದಂಥ ಕೋಟೆಗಳು. ತುಂಬ ಚೆನ್ನಾಗಿದೆ, ಎಲ್ಲ ಬಿದ್ದೋಗಿದೆ, ಅರ್ಧಂಬರ್ಧ ಬಿದ್ದೋಗಿದೆ. ಎಷ್ಟೋ ಲಕ್ಷಾಂತರ ದಿಂಡು ಕಲ್ಲುಗಳನ್ನು ಉಪಯೋಗಿಸಿ ಕೋಟೆಗಳನ್ನು ಕಟ್ಟಿದ್ದಾರೆ. ಇವನ್ ಇಟ್ಟಿಗೆ ಗಾರೆ ಎಲ್ಲ ಯೂಸ್ ಮಾಡಿದ್ದಾರೆ. ಅವತ್ತಿನ ಕಾಲಕ್ಕೆ ಆ ಮೇಲ್ಗಡೆಗೆ ಅಷ್ಟು ಇಟ್ಟಿಗೆಗಳನ್ನ ಅದು ಹೆಂಗೆ ತೊಗೊಂಡೋದ್ರು, ಅದು ಹೆಂಗೆ ಕಟ್ಟಿದ್ರು, ಇಟ್ಸ್ ಆ್ಯನ್ ಮಿಸ್ಟ್ರಿ. ನೋಡಿ ಇಲ್ಲಿ ಏನು ಮೆಟ್ಲುಗಳು ಕಾಣಿಸ್ತಾ ಇದೆ, ಈಗ ರೀಸೆಂಟಾಗಿ ಮಾಡ್ತಾ ಇದ್ದಾರೆ ಮೆಟ್ಲುಗಳನ್ನ ಹತ್ತೋದಕ್ಕೆ ಈಸಿ ಆಗಲಿ ಅಂತ. ಬಟ್ ಈ ಮೆಟ್ಲುಗಳೇನು ತುಂಬ ಇಲ್ಲ, ಒಂದು 100 ಮೆಟ್ಲು ಮಾಡಿದ್ದಾರೆ ಅಷ್ಟೇ. ಆಮೇಲಿಂದ ಮಾಮೂಲಿ ಸ್ಲೈಡಿಂಗಲ್ಲಿ ಕೊರೆದಿರೋ ಅಂಥ, ಜಾರ್ಲಲ್ಲೇ ಕೊರೆದಿರೋ ಅಂಥ ಮೆಟ್ಲುಗಳಿದೆ. ತುಂಬ ಟಫ್ ಆಗಿದೆ ಟ್ರಕ್ಕಿಂಗು, ನೋಡಿ ಎಂಜಾಯ್ ಮಾಡಿ. ನಿಧಾನ ನೀರಿರೋ ಹತ್ರ ನಿಧಾನ. ಸ್ನೇಹಿತರೆ, ಜಾಗ ಅಂತೂ ತುಂಬ ಸ್ಲೋಪ್ ಆಗಿದೆ, ತುಂಬ ಡೀಪ್ ಆಗಿದೆ. ಸ್ವಲ್ಪ ಯಾಮಾರಿ ನೀವು ಜಾರ್ ಬಿದ್ರೂ ದೇವರೇ ಗತಿ. ಸೊ ಅಷ್ಟೊಂದು ಟಫ್ ಆಗಿದೆ, ಆದಷ್ಟು ಜಾಗರೂಕತೆಯಿಂದ ಹೋಗಬೇಕಾಗತ್ತೆ. ಸ್ನೇಹಿತರೆ, ಟ್ರೆಕ್ಕರ್ಸ್ಗಂತೂ ಪ್ಯಾರಡೈಸ್ ಇದು. ರಾಕ್ ಕ್ಲೈಂಬಿಂಗ್ ಮಾಡ್ದಂಗೆ ಆಗ್ತಾ ಇದೆ. ಕೆಲವಾರು ಕಡೆ ಕುರಿದು ಸ್ಟೆಪ್ ಥರ ಮಾಡಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಮಳೆ ಬೇರೆ, ಎಲ್ಲ ಜಾರತ್ತೆ ಕಾಲುಗಳು. ನಾವು ಶೂಸ್ನೆಲ್ಲ ಬಿಟ್ಬಿಡಿ, ಸ್ಕಿಡಾತೆ ಶೂಸ್ ಅಂತ ಹೇಳಿದ್ರು, ಶೂಸ್ನೆಲ್ಲ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಬರ್ತಾಯಿದ್ವಿ. ಅಂದರೆ ಆಸಮ್ ಎಕ್ಸ್ಪೀರಿಯನ್ಸ್. ಲೈಫ್ನಲ್ಲಿ ಒಂದು ಸಾರಿ ಕಬ್ಬಾಳ್ ದುರ್ಗ ಬೆಟ್ಟ ಹತ್ತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.
ಗಿಂಬಲ್ ಇಲ್ದರೆ ಯಾವ ಕಾರಣಕ್ಕೂ ಇದು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ನೆಲ ನೋಡ್ಕೊಂಡು ಹತ್ತದೋ ವಿಡಿಯೋ ಮಾಡ್ಕೊಂಡು ಹತ್ತದೋ. ನೀವು ಹೋಗಿದ್ರ ಪೂರ್ತಿ ಮೇಲೆ? ಎಷ್ಟೊತ್ತು ಹತ್ತದ್ರಿ ಎತ್ಬೇಕಾರೆ? 1 hour. ಚೆನ್ನಾಗಿದೆಯಾ ಮೇಲೆ? ಓಕೆ, ಎಂಜಾಯ್. ಹೋಗಿದ್ರಪ್ಪ ಮೇಲೂರ್ಗು? ಬೇಗ ಹೋಗಿದ್ದೀರಾ? ನಾವು ಕೆಳಗಡೆ ಇದ್ದಾಗ ದೇವಸ್ಥಾನ ಹತ್ರ ಇದ್ದಾಗಲ್ವ ಬಂದಿದ್ದು ನೀವು? ನಾವು ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ. ನಮ್ಮ ಬೆಂಗಳೂರು ಭಾಷೆ ಥರ ಇಲ್ಲ ನಿಮ್ಮದು. ಅದೇ ಭಾಷೆ ಗೊತ್ತಾಗ್ಬಿಡುತ್ತೆ. ಮಂಡ್ಯದವರಾ? ಒಬ್ರು ಮಂಡ್ಯ, ಒಬ್ರು ಹಾಸನ. ಕಬ್ಬಾಳಿಗೆ ಬರ್ತಾ ಇರ್ತೀರಾ? ಇದೇ ಫಸ್ಟಾ? ಪಾಪ ನೀವು ಸ್ಯಾರಿಲ್ಲ ಬಂದಿದ್ದೀರಲ್ಲ, ಅದಕ್ಕೆ ತಾರೀಫ್ ಮಾಡಬೇಕು. ಸ್ನೇಹಿತರೆ, ಕೆಲವಾರು ಜಾಗ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಹತ್ತೋದಾದರೂ ಹೆಂಗೆ, ಇಳಿಯೋದಾದರೂ ಹೆಂಗೆ ಅಂತ ಅನ್ನಿಸ್ಬಿಡತ್ತೆ. ನೋಡಿ ಈ ಜಾಗಗಳು ನೋಡಿ. ಆ ಮಳೆ ನೀರು, ನೆನ್ನೆ ಹಿಂದಿನ ದಿವಸ ಆಗಿದ್ದು ಮಳೆ ನೀರು ಹರಿದಿರೋದು ಅದೇ ಜಾಗದಲ್ಲಿ ಹರಿದಿದೆ. ಇನ್ನು ಮಳೆ ಬಂದ್ಬಿಟ್ರೆ ಕತೆ ಗೋವಿಂದ. ಮೆತ್ತಿಗೆ ಅಮ್ಮ, ನಿನ್ನ ಲಂಗ ಎಲ್ಲ ಸೇರಿಸಿಡ್ಕೊಮ್ಮ ತಾಯಿ. ಮೊಬೈಲ್ ಜೇಬಲ್ಲಿ ಇಟ್ಕೊಳ್ಳಿ. ಕೂತ್ಕೊಂಡು ಹೋಗಮ್ಮ. ಹಾಂ, ಹಂಗೆ ಮಾಡಮ್ಮ. ಹಾಂ, ಯೂಟ್ಯೂಬಲ್ಲಿ ಸಿಗತ್ತೆ ನೋಡಿ.
ಸ್ನೇಹಿತರೆ, ಒಂದು 40 ಮಿನಿಟ್ಸ್ ಟ್ರಕ್ ಮಾಡಿದ್ದೀವಿ. ಆರಾಮಾಗಿ ಬಂದರೆ ಇನ್ನೂ ಟೈಮ್ ತೊಗೊಳುತ್ತೆ, ಬಟ್ ನಾವು ಮಳೆ ಬರುತ್ತೆ ಅಂತ ಹೇಳಿ ಫಾಸ್ಟಾಗಿ ಬಂದ್ವಿ. ನೀವು ನೋಡ್ಬೋದು ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ಕಟ್ಟಿರೋಂಥ ಕೋಟೆಗಳು, ಆ ಗೋಡೆ, ಈ ಕಲ್ಲುಗಳು ಎಲ್ಲ ನೋಡ್ಬೋದು ಕೋಟೆಯನ್ನು. ಸ್ನೇಹಿತರೆ, ಫೈನಲಿ ಟಾಪ್ ರೀಚ್ ಆದ್ವಿ. ಟಾಪ್ ರೀಚ್ ಆಗ್ತಾ ಇದ್ದಾಗೆ ನಿಮಗೆ ಎಡಗಡೆಗೆ ಇದೊಂದು ಕೊಳ ಥರ ಕಾಣಿಸುತ್ತೆ. ಮಳೆಯಿಂದ ಬಂದು ನೀರು ಸ್ಟೋರ್ ಆಗಿರೋವಂಥದ್ದು. ಇಲ್ಲಿ ಕಾಣಿಸ್ತಾ ಇರೋದು ಕಬ್ಬಾಳಮ್ಮನ ದೇವಸ್ಥಾನ. ಮೇನ್ ದೇವರು ಕೆಳಗಡೆ ಇದೆ ಕಬ್ಬಾಳಮ್ಮ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲಿರುವಂಥ ಕಬ್ಬಾಳಮ್ಮನ ದೇವಸ್ಥಾನ ಇದು ಚಿಕ್ಕದಾಗಿದೆ. ಇಲ್ಲಿಂದ ನಾನು ಕಬ್ಬಾಳಮ್ಮನ ದೇವಸ್ಥಾನದ ಒಂದು ವ್ಯೂ ಕೂಡ ಝೂಮ್ ಮಾಡಿ ತೋರಿಸ್ತೀನಿ, ನಾವು ಎಷ್ಟು ಹೈಟಲ್ಲಿ ಇರ್ತೀವಿ ಅಂತ ಹೇಳಿ. ಆಮೇಲೆ ಈ ಜಾಗದಲ್ಲಿ ಟಿಪ್ಪು ಡ್ರಾಪ್ ಥರ ಯೂಸ್ ಮಾಡ್ತಾ ಇದ್ರಂತೆ. ಅಂದರೆ 3 ಜಾಗ ಇದೆ ತುಂಬ ಸ್ಲೋಪ್ ಆಗಿರುವಂಥದ್ದು. 3 ಜಾಗದ್ದು ನಾನು ಡೆಪ್ತ್ ವಿಡಿಯೋಸ್ ಹಾಕಿದ್ದೀನಿ. ಆ 3 ಜಾಗದಲ್ಲೂ ಈ ಕಳ್ಳರನ್ನ ತೊಗೊಂಬಂದು ಕೆಳಗೆ ತಳ್ಳೋರಂತೆ ಶಿಕ್ಷೆ ಆಗಿ. ಸ್ನೇಹಿತರೆ, ಇದು ಬೀರೇಶ್ವರನ ದೇವಸ್ಥಾನ. ಈ ಬೀರೇಶ್ವರನ ದೇವಸ್ಥಾನ ಹಿಂಭಾಗದಲ್ಲಿ ಕೂಡ ಟಿಪ್ಪು ಡ್ರಾಪ್ಗೆ ಹೋಲಿಕೆ ಆಗುವಂಥ ಒಂದು ಜಾಗ ಇದೆ, ಡೆಪ್ತ್ ಇರುವಂಥ ವ್ಯಾಲಿ ಟೈಪ್ ಜಾಗ. ಸೊ ಹಾಗೆ ಈ ಬೀರೇಶ್ವರನ ದೇವಸ್ಥಾನ ಪಕ್ಕದಲ್ಲೇ ಮದ್ದಿನ ಮನೆ ಇರುವಂಥದ್ದು. ಮದ್ದಿನ ಮನೆನೇ ಹುಡುಕ್ತಾ ಇದ್ದಿದ್ದು. ಗುಹೆ ಎಲ್ಲ ಅದು ಮನೆ ಮಾಡಿರೋದು, ಮದ್ದಿನ ಮನೆ. ಸ್ನೇಹಿತರೆ, ಇದು ಟಿಪ್ಪು ಸುಲ್ತಾನ್ ಕಾಲದ ಮದ್ದಿನ ಮನೆಯಲ್ಲಿ ಮದ್ದನ್ನ ಸ್ಟೋರ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಸ್ನೇಹಿತರೆ, ಅವತ್ತಿಗೆ ಇಷ್ಟು ಮೇಲೆ ಇಷ್ಟು ಲಕ್ಷಾಂತರ ಇಟ್ಟಿಗೆ ಹೆಂಗೆ ತಂದ್ರು, ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಕೆಳಗಡೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರಾ ಇಲ್ಲ ಮೇಲೆ ಮಾಡಿದ್ರಾ, ಸೊ ಇಷ್ಟು ದೊಡ್ಡದಾಗಿ ಹೆಂಗೆ ಕಟ್ಟಿದ್ರು, ಎಷ್ಟು ಜನ ಸೈನಿಕರನ್ನ ಯೂಸ್ ಮಾಡ್ಕೊಂಡು ಕಟ್ಟಿರ್ಬೇಡ, ಇಂಥ ದೊಡ್ಡ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಆ ಗಾರೆನ ಯೂಸ್ ಮಾಡಿದ್ದಾರೆ, ಅವತ್ತಿಗೆ ಪ್ಲಾಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಸ್ನೇಹಿತರೆ, ಇದು ಬೀರೇಶ್ವರನ ದೇವಸ್ಥಾನದ ಹಿಂದೆ ಇರುವಂಥ ಡೀಪ್ ವ್ಯಾಲಿ. ಸೊ ಇದನ್ನು ಟಿಪ್ಪು ಡ್ರಾಪ್ ಥರ ಯೂಸ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ, ಬಟ್ ತುಂಬ ಡೀಪ್ ಆಗಿದೆ, ಡೆಪ್ತ್ ಇದೆ. ನಿಮಗೆ ಇಲ್ಲೊಂದು ಬೆಟ್ಟ ಕೂಡ ಕಾಣಿಸ್ತಾ ಇದೆ, ಒಂದು ವ್ಯೂ ಕಾಣಿಸ್ತಾ ಇದೆ. ಅಲ್ಲಿ ನಾನು ನನ್ನ ಟ್ರಾವೆಲಿಂಗ್ ಟ್ರೆಕ್ಕರ್ ಚಾನಲಲ್ಲಿ ಭೀಮನಕಿಂಡಿ ಅಂತ ಹೇಳಿ ಒಂದು ಟ್ರೆಕ್ಕಿಂಗ್ ಸ್ಪಾಟ್ದು ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಬೆಟ್ಟ ಅದು.
ಸ್ನೇಹಿತರೆ, ಕಬ್ಬಾಳ್ ಬೆಟ್ಟ ಹತ್ತೋದಕ್ಕೆ ಆಲ್ಮೋಸ್ಟ್ 1 ಅವರ್ ಟ್ರೆಕ್ಕರ್ಸ್ಗೆ. ನಾರ್ಮಲ್ ಆಗಿ ಬರೋರು 1.5 ಅವರ್ 2 ಅವರ್ಸ್, ಈವನ್ ಸ್ಯಾರಿ ಉಟ್ಕೊಂಡು ಬಂದಿರೋ ಆಂಟಿದಿರೆಲ್ಲ ಹತ್ತಿದ್ರು, ಅಜ್ಜಿದಿರೆಲ್ಲ ಅರ್ಧದವರೆಗೂ ಹತ್ತಿದ್ರು. ಬಟ್ ಎಲ್ಲರಿಗೂ ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಪ್ಲೇಸು ತುಂಬ ಟಫ್ ಆಗಿದೆ ಟ್ರೆಕ್ ಮಾಡೋದಕ್ಕೆ. ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ಮೇಲ್ಗಡೆ ಬಂದಾಗ ನಮಗೆ ಒಂದು ಕಬ್ಬಾಳಮ್ಮನ ಚಿಕ್ಕದೊಂದು ಗುಡಿ ಕಾಣಿಸುತ್ತೆ. ಹಾಗೆ ಒಂದು ಬೀರೇಶ್ವರನ ಗುಡಿ ಕೂಡ ಇದೆ. ಹಾಗೆ ಮದ್ದಿನ ಮನೆ ಇದೆ. ಇಲ್ಲೊಂದು ಹಳೆಯ ಮನೆ ಕೂಡ ಇದೆ. ಹಾಗೆ ಇಲ್ಲಿ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆಗಿರೋದ್ರಿಂದ ಇಲ್ಲಿಗೆ ತುಂಬ ಕಥೆ ಇದೆ, ತುಂಬ ಸುತ್ತ ಕೋಟೆಗಳಿದೆ. ಅದಕ್ಕೆ ಇದನ್ನ ಕಬ್ಬಾಳ್ ದುರ್ಗ ಅಂತ ಹೇಳುವಂಥದ್ದು. ಇಲ್ಲಿ ಕನಕಪುರ ಸುತ್ತಮುತ್ತ ಚಿಕ್ಕ ಮುದುವಾಡಿಲಾಗ್ಬೋದು, ವಾಡೆ ಅಂತ, ದೊಡ್ಡ ಮುದುವಾಡೆ ಅಂತ ಆ್ಯಕ್ಚುಲಿ. ಸೊ ಹಾಗೆ ಕಬ್ಬಾಳ್ ದುರ್ಗ ನಾನು ಮುಂಚೆ ಮಾಡಿದ್ದೀನಿ, ಅಚ್ಚಲು ಬೆಟ್ಟ ಅಂತೇಳಿ, ಅಚ್ಚಲು ದುರ್ಗ ಅಂತೇಳಿ. ಸೊ ಹಾಗೆ ತುಂಬ ಇದೆ ಇಲ್ಲಿ. ಇಲ್ಲೆಲ್ಲ ಪಾಳ್ಯಗಾರರು ಬಂದು ಸ್ಟೋರ್ ಆಗಿ ಸೈನಿಕರನ್ನ ಸ್ಟೋರ್ ಮಾಡ್ಕೋವಂಥ ಜಾಗಗಳು ತುಂಬ ಇದೆ ಕನಕಪುರ ಸುತ್ತಮುತ್ತ. ತುಂಬ ವಂಡರ್ಫುಲ್ ಆಗಿದೆ ಪ್ಲೇಸು. ನೀವು ಬರಲೇಬೇಕು, ಬಂದು ಒಂದು ಒಳ್ಳೆ ಟ್ರಕ್ ಮಾಡಲೇಬೇಕು. ಬಟ್ ವಯಸ್ಸಾದವ್ರು ಬರೋಕ್ಕಾಗೋದಿಲ್ಲ. ವಿಡಿಯೋ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ. ಹಾಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ, ಮೀನ್ಸ್ ಪಾಳ್ಯಗಾರರ ಕಾಲದಲ್ಲಿ ಕಳ್ಳರನ್ನ ತಗೊಂಬಂದು ಇಲ್ಲಿ ನಂದಿ ಹಿಲ್ಸಲ್ಲಿ ಹೆಂಗಿದೆ ಟಿಪ್ಪು ಡ್ರಾಪ್ ಥರ, ಇಲ್ಲೂ ಕೂಡ ತುಂಬ ಡೀಪ್ ಆಗಿದೆ ವ್ಯಾಲಿ. ಇಲ್ಲೂ ಕೂಡ ತಂದು ಕಳ್ಳರನ್ನ ಕೆಳಗಡೆ ಹಾಕ್ತಾ ಇದ್ರಂತೆ. ಸೊ ಇಲ್ಲೂ ಕೂಡ ಇದನ್ನ ಟಿಪ್ಪು ಡ್ರಾಪ್ ಅಂತ, ಅಂದ್ರೆ ನಮ್ಮ ಕನಕಪುರದಲ್ಲಿ ಒಂದು ಟಿಪ್ಪು ಡ್ರಾಪ್ ಇದೆ ಅಂತ ಹೇಳಿದ್ರೆ ತಪ್ಪೇನೂ ಆಗಲ್ಲ. ಸ್ನೇಹಿತರೆ, ಸಾಧ್ಯವಾದಷ್ಟು ಡೀಟೇಲ್ ಆಗಿ ವಿಷಯಗಳನ್ನು ಹೇಳೋದಾಗಲಿ, ಜಾಗನ ತೋರಿಸೋದಾಗಲಿ ಸಾಧ್ಯವಾದ ಮಟ್ಟಿಗೆ ಪ್ರಯತ್ನಪಟ್ಟು ಎಲ್ಲ ಜಾಗಗಳನ್ನು ತೋರಿಸಿದ್ದೀನಿ. ಕಬ್ಬಾಳ್ ಬೆಟ್ಟ ಆಲ್ಮೋಸ್ಟ್ ಎಲ್ಲ 99.9% ಎಲ್ಲ ಕವರ್ ಮಾಡಿದ್ದೀನಿ. ಕಬ್ಬಾಳ್ ಬೆಟ್ಟ ಹತ್ತಕ್ಕಾಗದೇ ಇದ್ದವರು ಈ ವಿಡಿಯೋ ನೋಡಿ ಫುಲ್ಫಿಲ್ ಮಾಡ್ಕೊಬೋದು ಅವ್ರ ಡ್ರೀಮ್ನ ಅಂತ ಹೇಳ್ತಾ, ಒನ್ಸ್ ಅಗೇನ್ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.